ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ FSL ವರದಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಆ ವರದಿಯಲ್ಲಿರೋದು ಏನು? ರಾಜಭವನಕ್ಕೆ ಮತ್ತೆ ಬಿಜೆಪಿ ನಿಯೋಗ ತೆರಳುತ್ತಾ ಇರುವಂತದ್ದು. ಪಾಕ್ ಪರ ಘೋಷಣೆ ಕೂಗಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರವನ್ನು ವಜಾಗೊಳಿಸುವಂತೆ ದೂರು ಸಲ್ಲಿಕೆಗೆ ಮುಂದಾಗಿದೆ ಬಿಜೆಪಿ. ಬೆಳಗ್ಗೆಯಷ್ಟೇ ವಿಧಾನಸೌಧದಿಂದ ರಾಜಭವನಕ್ಕೆ ಪಾದಯಾತ್ರೆಯ ಮೂಲಕ ಬಿಜೆಪಿಯ ನಿಯೋಗ ತೆರಳಿತ್ತು. ರಾಜ್ಯಪಾಲರ ಅಲಭ್ಯತೆಯಿಂದಾಗಿ ವಾಪಸ್ ಬಂದಿದ್ರು. ಈಗ ರಾಜ್ಯಪಾಲರು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನ ಕಾಣಲಿಕ್ಕೆ ಮತ್ತೆ ಮುಂದಾಗ್ತಾ ಇರುವಂತಹದ್ದು. ಈ ಮೂಲಕ ದೇಶ ವಿರೋಧಿ ಘೋಷಣೆ ಕೂಗಿದಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು, ರಾಜ್ಯ ಸರ್ಕಾರವನ್ನು ವಜಾ ಮಾಡಬೇಕು, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ಆಗಬೇಕು ಅಂತೇಳಿ ರಾಜ್ಯಪಾಲರಿಗೆ ಮನವರಿಕೆಯನ್ನ ಮಾಡಿಕೊಡ್ಲಿಕ್ಕೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ನೇತೃತ್ವದ ನಿಯೋಗ ಮತ್ತೆ ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕೆ ಬಂದಿರುವಂತಹದ್ದು. ಬೆಳಗ್ಗೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿದ್ರು. ಅಧಿವೇಶನದ ಒಳಗೆ ಸಿಎಂ ಮಾತನಾಡ್ತಾ ಇದ್ದ ಹಾಗೆ ಸಭಾತ್ಯಾಗವನ್ನ ಮಾಡಿದ್ರು. ಅಲ್ಲಿಂದ ರಾಜಭವನದವರೆಗೂ ಕೂಡ ಪಾದಯಾತ್ರೆಯನ್ನ ನಡೆಸಿಕೊಂಡು ಬಂದ್ರು. ರಾಜ್ಯ ಸರ್ಕಾರದ ವಿರುದ್ಧ ಪಾದಯಾತ್ರೆಯುದ್ದಕ್ಕೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ರಾಜ್ಯ ಸರ್ಕಾರ ವಜಾ ಆಗಬೇಕು ಅಂತ ಹೇಳಿ ಗುಡುಗಿದ್ರು. ಅದಾದ್ಮೇಲೆ ರಾಜ್ಯಪಾಲರನ್ನ ಭೇಟಿ ಆಗಬೇಕು ಅಂತ ಹೇಳಿ ರಾಜಭವನದ ಒಳಗೆ ಹೋಗಿದ್ರು. ಬಟ್ ರಾಜ್ಯಪಾಲರು ಇರಲಿಲ್ಲ ಅನ್ನುವಂತಹ ಕಾರಣಕ್ಕೆ ಮತ್ತೆ ವಾಪಸ್ ಆಗಿದ್ರು. ಈಗ ರಾಜ್ಯಪಾಲರು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಮತ್ತೆ ತೆರಳಿದೆ ಬಿಜೆಪಿಯ ನಿಯೋಗ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗ ಮತ್ತೆ ಬಿಜೆಪಿಯ ನಿಯೋಗ ಎಂಟ್ರಿಯನ್ನ ಕೊಟ್ಟಿದೆ ರಾಜಭವನಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕೆ, ಏನು ಅಂತ? ಪ್ರೇಮ್, ಇವತ್ತು ಬೆಳಿಗ್ಗೆ ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎಲ್ಲರೂ ಕೂಡ ಇವತ್ತು ಸದನವನ್ನ ಬಹಿಷ್ಕಾರವನ್ನ ಮಾಡಿ ಸದನದಲ್ಲಿ ಘೋಷಣೆಯನ್ನ ಕೂಗಿ ರಾಜಭವನಕ್ಕೆ ಕಾಲ್ನಡಿಗೆಯಲ್ಲಿ ಬಂದಿದ್ರು. ಅಂದ್ರೆ ಮೊನ್ನೆ ನಡೆದಂತಹ ಘಟನೆ ಏನಿದೆ, ನಾಸಿರ್ ಹುಸೇನ್ ರವರು ಗೆದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆಯನ್ನ ಕೂಗದಂತವರ ವಿರುದ್ಧ ಈವರೆಗೂ ಕೂಡ ಸರ್ಕಾರ ಕ್ರಮವನ್ನ ಕೈಗೊಂಡಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಹೀಗಾಗಿ ಈ ಸರ್ಕಾರವನ್ನ ವಜಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ದೂರನ್ನ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆ ವಿಧಾನಸೌಧದಿಂದ ರಾಜಭವನದವರೆಗೆ ಬಿಜೆಪಿ ನಿಯೋಗ ಕಾಲ್ನಡಿಗೆಯಲ್ಲಿ ಬಂದು ಮನವಿಯನ್ನು ಕೊಡೋದಕ್ಕೆ ಬಂದಿತ್ತು. ಆದರೆ ರಾಜ್ಯಪಾಲರು ಇರಲಿಲ್ಲ. ಈಗ ಸಂಜೆ ಅರ್ಧ ಗಂಟೆಗಳ ಹಿಂದಷ್ಟೇ ರಾಜ್ಯಪಾಲರು ವಾಪಸ್ ಆಗಿದ್ದಾರೆ. ಇದೀಗ ಮತ್ತೆ ಬಿಜೆಪಿ ನಿಯೋಗ ರಾಜಭವನಕ್ಕೆ ತೆರಳಿದ್ದಾರೆ. ಅದರಲ್ಲಿ MLAಗಳು, MLCಗಳು ಹಾಗೆ ಪ್ರತಿಪಕ್ಷ ನಾಯಕರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿಯ ಎಲ್ಲ ಶಾಸಕರುಗಳು ಇದೀಗ ರಾಜಭವನಕ್ಕೆ ಹೋಗಿದ್ದಾರೆ. ರಾಜಭವನದಲ್ಲಿ ರಾಜ್ಯಪಾಲರನ್ನ ಇದೀಗ ಭೇಟಿಯಾಗಿದ್ದಾರೆ. ಮತ್ತೆ ವಿಧಾನಸೌಧದಲ್ಲಿ ಆ ದಿನ ನಡೆದಂತಹ ಘಟನೆ ಏನಿದೆ ಅದರ ಬಗ್ಗೆ ರಾಜ್ಯಪಾಲರಿಗೆ ಮಾಹಿತಿಯನ್ನು ಸಹ ನೀಡ್ತಿದ್ದಾರೆ, ಮನವಿಯನ್ನು ಸಹ ಕೊಡ್ತಿದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಅಂದ್ರೆ ಮಾಧ್ಯಮಗಳಲ್ಲಿ ಆ ಒಂದು ಸುದ್ದಿ ಬಿತ್ತರವಾದರೂ ಸಹ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ನಿಟ್ಟಿನಲ್ಲಿ ಕೂಗಿದ್ರು ಸಹ ಈವರೆಗೂ ಕೂಡ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಸರ್ಕಾರ ಇದರಲ್ಲಿ ಸಮರ್ಥನೆಗೆ ಇಳಿದಿದೆ ಅನ್ನೋ ನಿಟ್ಟಿನಲ್ಲಿ ಒಂದು ದೂರು ಕೊಡುವ ಕೆಲಸವನ್ನ ಇದೀಗ ಬಿಜೆಪಿ ನಿಯೋಗ ಮಾಡ್ತಿದೆ. ಆ ಬಳಿಕ ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟ ಬಳಿಕ ಹೊರಬರಲಿದ್ದಾರೆ. ಹೀಗಾಗಿ ರಾಜಭವನದ ಹೊರಭಾಗದಲ್ಲಿ ಕಾಯ್ತಿರೋದು ಪ್ರೇಮ್. ರಾಜಭವನಕ್ಕೆ ಇದೀಗ ಸುಮಾರು 15ರಿಂದ 20 ನಿಮಿಷಗಳ ಹಿಂದೆ ಇದೀಗ ಬಿಜೆಪಿ ನಿಯೋಗ ಒಳಗೆ ಹೋಗಿದೆ. ರಾಜ್ಯಪಾಲರಿಗೆ ದೂರನ್ನ ಕೊಡುವ ಕೆಲಸವನ್ನ ಮಾಡ್ತಿದೆ. ಮತ್ತೆ ಸರ್ಕಾರವನ್ನ ವಜಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆ ಸದನದಲ್ಲೇ ಈ ರೀತಿಯಾದಂತಹ ಘೋಷಣೆಯನ್ನ ಸಹ ಮಾಡಿಕೊಂಡಿದ್ರು. ಇದೀಗ ರಾಜ್ಯಪಾಲರಿಗೆ ಮನವಿಯನ್ನ ದೂರನ್ನ ಕೊಡುವ ಕೆಲಸವನ್ನ ಬಿಜೆಪಿ ನಿಯೋಗ ಮಾಡ್ತಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಪಾಕಿಸ್ತಾನ ಪರ ಘೋಷಣೆ ಕೂಗಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಅವರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ನನ್ನ ಜೊತೆ ಆರ್ ಅಶೋಕ್ ಅವರು ಇದ್ದಾರೆ. ಸರ್, ಈಗ ನಿನ್ನೆ ನಡೆದಂತ ಘಟನೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಪ್ರತಿಭಟನೆಗಳ ರೂಪುರೇಷೆಗಳನ್ನು ಇಡೀ ದೇಶ ರಾಜ್ಯಪಾಲರನ್ನ ಭೇಟಿ ಆಗ್ಲಿಕ್ಕೆ ಮತ್ತೆ ಬಿಜೆಪಿಯ ನಿಯೋಗ ತೆರಳಿರುವಂತಹದ್ದು. ಈ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಮಾಹಿತಿ ಜೊತೆಗೆ ಸರ್ಕಾರದ ನಡೆಯ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ಳಲಿಕ್ಕೆ ಈಗ ಮುಂದಾಗಿರುವಂತಹದ್ದು ರಾಜ್ಯ ಬಿಜೆಪಿಯ ನಿಯೋಗ. ನಿನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಬಿಜೆಪಿ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಸಾಕಷ್ಟು ಕೇಳ್ಕೊಂಡ್ರಿ ರಾಜ್ಯ ಸರ್ಕಾರಕ್ಕೆ, ಆದ್ರೆ ಇವತ್ತು ರಾಜಭವನ ಚಲೋ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್? ಸರ್ಕಾರ ದೇಶ ದ್ರೋಹಿಗಳನ್ನ ರಕ್ಷಣೆ ಮಾಡ್ತಾ ಇದೆ.
ಈ ದೇಶದ್ರೋಹಿಗೆ ಬೆಂಬಲ ಕೊಡ್ತಾ ಇದ್ದಾರೆ. FSLI ರಿಪೋರ್ಟು, ನಿಮ್ಮ ಚಾನಲ್ಲು ಕೊಟ್ಟಿರುವಂಥ FSLI ರಿಪೋರ್ಟ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅವರು. ಪಬ್ಲಿಕ್ ಟಿವಿ ಏನು ಕೊಟ್ಟಿದ್ದೀರಾ ನೀವು ಅದನ್ನು ಪೆಂಡಿಂಗ್ ಇಡ್ತಾ ಇದ್ದಾರೆ. ಅವ್ರು ಬೇಕಾದಂಥ ಒಂದು ಚಾನಲ್ದು ರಿಪೋರ್ಟ್ ತಗೊಂಡು ಅದನ್ನು ಹೈಲೈಟ್ ಮಾಡ್ತಾರೆ. ಪಬ್ಲಿಕ್ ಟಿವಿ ಕೊಟ್ಟಿರುವಂಥ ನಿಮ್ಮ ಚಿಪ್ಪು ಅದನ್ನು ಅವರು ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ನನಗೆ ಪೊಲೀಸವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್, ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಒಂದಷ್ಟು ಜನನ ಮಾತ್ರ ವಿಚಾರಣೆ ಮಾಡಿದೀವಿ, 7 ಜನ ಮಾತ್ರ ವಿಚಾರಣೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆ ಬಂಧನಕ್ಕೊಳಪಡಿಸಿಲ್ಲ ಅಂತ ನಿಮ್ಮ ಆಗ್ರಹ ಸರ್? ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸಿದಾರಲ್ಲ, ದೇಶದ್ರೋಹಿಗಳಿಗೆ ಯಾರ ಕರೆದು ಅರೆಸ್ಟ್ ಮಾಡದೆ ಅವ್ರನ್ನ ಕರೆದು ಊಟ, ಇವರು ಕಾಂಗ್ರೆಸ್ ಅವರು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಈ ಸರ್ಕಾರ ವಜಾ ಮಾಡಬೇಕು. ಒಂದು ನಿಮಿಷನೂ ಕೂಡ ಅಧಿಕಾರದಲ್ಲಿರೋ ಯೋಗ್ಯತೆ ಇಲ್ಲ. ದೇಶದ್ರೋಹಿಗಳಿಗೆ ಬೆಂಬಲ ಕೊಡುವಂತ ಸಿದ್ದರಾಮಯ್ಯ, ಅಲ್ಪಸಂಖ್ಯಾತರನ್ನು ಓಲೈಸುವ ಸಿದ್ದರಾಮಯ್ಯ ಹೋಗ್ಬೇಕು, ತೊಲಗಬೇಕು. ಇದು ನಮ್ಮ ಹೋರಾಟ ಏನಿತ್ತು, ಆ ಹೋರಾಟವನ್ನು ನಾವು ಇನ್ನೂ ಕೂಡ ಮುಂದುವರಿಸ್ತೀವಿ ಅಂತೇಳಿ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ.